ಗುತ್ತಿಗೆದಾರರಿಗೆ ಏಪ್ರಿಲ್ನಲ್ಲಿ ಬಾಕಿ ಹಣ ಬಿಡುಗಡೆ ಮಾಡೋದಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ. ಆದರೆ ಅವರು ಕೇಳಿದ 15,000 ಕೋಟಿಯನ್ನ ಬಿಡುಗಡೆ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಮಿಷನ್ ಕೊಡಬಾರದು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ಕರೆ ಕೊಟ್ಟಿದ್ದಾರೆ. ಅತ್ತ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೀವಿ, ಯಾರನ್ನು ನಾವು ಫಿಲ್ಟರ್ ಮಾಡಲ್ಲ, ಎಲ್ಲರಿಗೂ ಹಣ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ. ಹೊರತು 30,000 ಬಾಕಿ ಇದೆ, 15,000 ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ ನೋಡಿ. 3-4 ತಿಂಗಳಿಂದ ಬಿಡುಗಡೆ ಮಾಡ್ತೀವಿ, ಫಿಲ್ಟರ್ ಮಾಡಲ್ಲ. ರೇ ಮೇಡಮ್ ಮಾತಾಡೋದು ನಿಲ್ಲಿಸಿ, ಕಾಸು ಕೊಡಿ. ಆಮೇಲೆ ಮಾತಾಡ್ತಾ ಇನ್ನೊಂದು ತಿಂಗಳು ಬರ್ತದೆ. ಹೌದು, 3 ತಿಂಗಳು ಆಗೋಯ್ತು. ಬರೀ ಬುರುಡ ಬಿಟ್ಕೊಂಡು ಓಡಾಡ್ತಿರೋದು. ಕೆಲಸ ಮಾತ್ರ ಇಲ್ಲಿ ಬಂತು, ಆಗೋ ಅಲ್ಲಿ ಬಂತು, ಈಗೋ ಇಲ್ಲಿ ಬಂತು, ಈಗೋ ಅಲ್ಲಿ ಬಂತು ಅಂತ ಓಡಾಡ್ತಿರೋದು. ಒಂದು ವಾರ ಕೈಗೆ ಸಿಗದೆ ಇರೋದು, ಮತ್ತೆ 2 ತಿಂಗಳು, ಮತ್ತೆ ಇನ್ನೊಂದು 2 ತಿಂಗಳು ಬರ್ತದೆ. ಸುಮ್ಮನೆ ಆಗ್ಬಿಡುದು. ಮತ್ತೊಂದು ಕೊಡೋಕ್ಕೆ ಯೋಗ್ಯತೆ ಇದ್ದರೆ ಸರ್ಕಾರಕ್ಕೆ ಸ್ಕೀಮ್ ನಡೆಸಿ, ಇಲ್ಲದ್ರೆ ನಮ್ಗೆ ಯೋಗ್ಯತೆ ಇಲ್ಲ, ನಾವು ಅಯೋಗ್ಯರು, ಅದು ನಡ್ಸೋಕ್ಕಾಗಲ್ಲ ಅನ್ನೋದಿದ್ರೆ ಬಿಟ್ಟುಬಿಡಿ ಸ್ಕೀಮ್ನ. 2ರಲ್ಲಿ 1 ಮಾಡಿ. ಇಲ್ವಾ ಧೈರ್ಯ ಮಾಡ್ಬಿಟ್ಟು ಯಾರಿಗೂ ಹೋಗ್ಬೇಕೋ ಅವ್ರಿಗೆ ಕೊಡಕ್ಕೆ ಶುರು ಮಾಡಿ. ಧೈರ್ಯ ಮಾಡಿಬಿಡಿ, ಈಗಲೇ ಮಾಡಬೇಕು. ಹಾಂ, ಬಟ್ ಈ ಗುತ್ತಿಗೆದಾರರ ವಿಚಾರದಲ್ಲಿ ಮಾತ್ರ ಅವಾಗ ಒಂದು ರೀತಿಯಾಗಿತ್ತು, ಈಗ ಒಂದು ರೀತಿ ಅಲ್ಲ ಸರ್. ಏನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗುತ್ತಿಗೆದಾರರ ವಿಚಾರದಲ್ಲಿ ಕಾಂಗ್ರೆಸ್ ತುಂಬಾ ಮಾತಾಡ್ತಾ ಇತ್ತು. ಅವ್ರವ್ರು ಕೊಟ್ಬಿಡ್ಬೇಕು ಬೇಗ ಬೇಗ, ನೀವು ಹೆಂಗ್ರಿ ಬದುಕಬೇಕು ಅವರು ಅಂತ ಹೇಳಿ. ಪಾಪ ಕೊಡ್ತಾರೆ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಬೇಕು. ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಏನು ಹುಡುಕ್ತಾರಾ, ಕೊಡ್ತಾರೆ. ಓಕೆ, ಕಾಯ್ಬೇಕು. ಇನ್ನು ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡ್ರು ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ರಾಜಭವನಕ್ಕೆ ಮುತ್ತಿಗೆ ಹಾಕೋಕೆ ವಿಫಲ ಯತ್ನ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಬಂದ್ ಮುಂದೂಡಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಅವ್ರು. ಏನಂದ್ರೆ 22ನೇ ತಾರೀಕಿಗೆ SLC ಪರೀಕ್ಷೆ ಇದೆ, ಅವತ್ತು ಬಂದಿದೆ ಅಲ್ರಿ ಅಂತಂದ್ರೆ ಎಕ್ಸಾಮನ್ನೇ ಮುಂದಕ್ಕೆ ಹಾಕಿ ಅಂತಾರೆ ಅವರು. ಹಾಕಬಾರ್ದು ಎಕ್ಸಾಮನ್ನ ಮುಂದಕ್ಕೆ, ಬೇಕಿದ್ರೆ ನೀವು ಬಂದು ಮುಂದಕ್ಕೆ ಹಾಕೊಳ್ಳಿ, ಹಿಂದಕ್ಕೋ ಮುಂದಕ್ಕೋ ಹಾಕೊಳ್ಳಿ. ನೀವು ಅದು ಹೆಂಗೆ ನಡೆಯುತ್ತೋ ಬಿಡುತ್ತೋ ಅದು ಆಮೇಲಿನ ವಿಚಾರ. ಅದು ಹಾಕೊಳ್ಳಿ. ಎಕ್ಸಾಮ್ ಎಲ್ಲ ಮುಂದಕ್ಕೆ ಹಾಕೋಕ್ಕಾಗಲ್ಲ, ಹಾಕೂಡ್ದು ಸರ್ಕಾರ. ದಟ್ಸ್ ನಾಟ್ ಫೇರ್, ಒಳ್ಳೇದಲ್ಲ ಅದು. ಎಸ್, ಉದ್ಧವ್ ಶಿವಸೇನೆಯ ಮುಖಂಡ ವಿಜಯ್ ದೇವಣೆ. ಮಾರ್ಚ್ 22 ಏನು ಪವಿತ್ರನ, ಏನ ದಿನದ ಮಹತ್ವ? ಬಿಫೋರ್ ಆದ್ರೂ ಮಾಡ್ಕೊಳ್ಳಿ, ಬಂದಾಗಲೇಬೇಕು. ಶಿವರಾತ್ರಿ ಆ ಡೇಟಲ್ಲಿ ಬರ್ಬೇಕಪ್ಪ, ಏನ್ ಮಾಡೋಣ, ಬದಲಾಯಿಸಕ್ಕಾಗಲ್ಲ. ಏನಿದೆ ಇದರಲ್ಲಿ, ನೀವು ಚೇಂಜ್ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿದ್ಮೇಲೆ ಮಕ್ಕಳದಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಕಲಬುರಗಿಯಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಳದಿ ಕೆಂಪು ಬಣ್ಣ ಹಚ್ಚಿದ್ದಾರೆ. ಕನ್ನಡ ಸಂಘಟನೆಗಳ ವಿರುದ್ಧ ಸಿಎಂ ಕ್ರಮ ಜರುಗಿಸಬೇಕು, ಇಲ್ಲವಾದ್ರೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವ್ಯಾಪಾರ ಮಾಡೋದಕ್ಕೆ ಬಿಡಲ್ಲ ಅಂತ ವಿಜಯ್ ದೇವಣೆ. ಉದ್ಧವ್ ಶಿವಸೇನೆಯ ಮುಖಂಡ. ಯಾರವನು, ಏನವನು? ಉದ್ಧವ್ ಬಣದ ಸರಿ, ಏನವನು? ಶಿವಸೇನೆಯಲ್ಲಿರೋ ಏನು ಶಿವಸೇನೆಯಲ್ಲಿ ಕಸ ತೆಗಿತಿದ್ದಾನೋ? ಬೆಳಗ್ಗೆ ಹೊತ್ತು ಕಸ ಕುಡಿಸ್ತಾನ ಅವನು, ಅಥವಾ ಬೀಗ ತೆಗಿಯೋ ಗಿರಾಕಿನ ಅವನು ಆಫೀಸ್ದು? ಏನವನು? ಅವನು ಲೀಡ್ರಾ? ಅಯೋಗ್ಯ. ನೀನು ಲೀಡ್ರಾಗಿ ಅದನ್ನು ಮಾಡಿದ್ರೆ ಈ ಕಡೆ ಇಲ್ವಾ ಜನ? ರಿವರ್ಸ್ ಸೈಡ್ ಕತೆ ಕಾಯ್ತಾ ಕೂತಿರ್ತಾರಾ? ನಿನ್ನಂಥ ಪೋಖರಿಗಳಿಂದಾನೆ ನಿಮ್ಮ ಲೀಡ್ರಿಗೆ ಇವತ್ತು ಸ್ಟೇಜ್ ಬಂದಿರೋದು.